ನಾವು ಎಲ್ಲಿ ಹೋದ್ರು ಫಸ್ಟ್ ಕೇಳೋದು ಸ್ಕೂಲ್ಗೆ ಹೋಗ್ತಿದ್ಯಾ, ಸ್ಕೂಲ್ಗೆ ಹೋಗಲ್ವಾ ನೀನು, ಯಾವ ಸ್ಟ್ಯಾಂಡರ್ಡು? ನನ್ನ ಸ್ಕೂಲ್ ಇಲ್ಲಿದೆ, ಮನೆ ಇಲ್ಲಿದೆ, ಶೂಟಿಂಗ್ ಇಲ್ಲಿದೆ. ಎಲ್ಲರೂ ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ರು. ನಮ್ಮ ಸ್ಟಡೀಸು ಮತ್ತು ಶೂಟಿಂಗ್ ಎರಡೂ ಮ್ಯಾನೇಜ್ ಮಾಡೋ ಥರ ನೋಡಿಕೊಟ್ರು ನಮ್ಮನ್ನ. ಸೊ ಫಸ್ಟ್ ನರ್ವಸ್ ಅಂತನೂ ಆಗಿರಲಿಲ್ಲ, ತುಂಬ ಎಕ್ಸೈಟೆಡ್ ಅಂತನೂ ಆಗಿಲ್ಲ, ಎರಡೂ ಇತ್ತು. ನಂಗಂತೂ ಎರಡೂ ಇತ್ತು. ನ್ಯೂ ಎಕ್ಸ್ಪೀರಿಯನ್ಸ್ ಸಖತ್ತಾಗಿತ್ತು. ಗ್ಲಿಸ್ರಿನ್ನ ಹಾಕೊಂಡಾಗ ನಂಗೆ ಅಳುನೇ ಬರಲ್ಲ, ಅದು ಏನೋ ಗೊತ್ತಿಲ್ಲ. ಅವ್ರ ಅಮ್ಮ ಆ ಕಡೆ ಹೋಗ್ತಿದ್ದಂಗೆ ಬುಕ್ ಕ್ಲೋಸ್ ಮಾಡಿ, ಬ್ರೋ ಏನು ತಂದಿದ್ಯಾ ಬ್ರೋ ತಿನ್ನೋಕ್ಕೆ, ಫುಲ್ಲು ಎನರ್ಜಿ. ಅವನು ಅದೇ ಇದರಲ್ಲಿ ಹೊಡಿತವನೆ ಗೈಸ್, ನನಗೆ 3 ಏಟ್ ಹೊಡೆದ ನನಗೆ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ನಿಹಾರ್ ಪಿ ಗೌಡ, ಆಲ್ಸೋ ನೋನ್ ಆಸ್ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಗುಂಡಣ್ಣ, ನಿಮ್ಮ ಪ್ರೀತಿಯ ತನ್ಮಯ್. ಹಾಯ್ ಎಲ್ರಿಗೂ, ನಾನು ನಿಮ್ಮ ಅಮೃತ ಗೌಡ, ಆಲ್ಸೋ ನೋನ್ ಆಸ್ ಬಂಗಾರಿ, ನಿಮ್ಮ ಪ್ರೀತಿಯ ತನ್ವಿ. ಫಸ್ಟ್ ಥಾಟ್ ಏನು ಅಂದರೆ ಲೈಕ್ ಎಷ್ಟು ದಿನ ಬರ್ಬೋದು, ಎಷ್ಟು ಜನ ನಮ್ಮನ್ನ ನೋಡ್ಬೋದು, ಹೆಂಗಿರತ್ತೆ, ಲೈಕ್ ಸೋ ಮೆನಿ ಪೀಪಲ್ ಜೊತೆ ವರ್ಕ್ ಮಾಡ್ತೀವಿ, ಮಜಾ ಇರುತ್ತೆ, ಹೆಂಗಿರುತ್ತೆ, ಇಲ್ಲಾಂದರೆ ನಮಗೆ ಬೇಜಾರಾಗತ್ತಾ, ಖುಷಿ ಪಡಿಸತ್ತಾ, ಫುಲ್ ಒಂಥರ ಎಕ್ಸೈಟೆಡ್ ಪ್ಲಸ್ ಒಂಥರ ಕ್ಯೂರಿಯಸ್, ಕನ್ಫ್ಯೂಷನ್ ಎಲ್ಲ ಇತ್ತು. ನಂಗೆ ಫಸ್ಟ್ ಬಂದಾಗ ನಾನು ಆಡಿಷನಲ್ಲಿ ನಿಂತಿದ್ದೆ. ಸೊ ಐ ಗಾಟ್ ಸೆಲೆಕ್ಟೆಡ್ ಗೊತ್ತಾಯಿತು. ನಾನು ಟೆಂತ್ ಓದ್ತಿದ್ದೆ ಆವಾಗ. ಅಮ್ಮ ನಿಂತ್ಕೊಂಡು ಬೇಡ ನಿನಗೆ ಕಷ್ಟ ಆಗುತ್ತೆ, ನೋಡು ಏನು ಮಾಡ್ತೀಯ ಅಂತ ಹೇಳ್ತಿದ್ರು. ಇಲ್ಲ ನಾನು ಮಾಡ್ತೀನಿ. ಡೈರೆಕ್ಟ್ರ್ ಸರ್ರು, ಆಮೇಲೆ ಸ್ಟೋರಿ ರೈಟ್ರು ಜಯಕ್ಕ ಎಲ್ಲರೂ ಕೂಡ ಕೇಳಿದ್ರು, ಕಷ್ಟ ಆಗುತ್ತೆ, ಮಂತ್ಲಿ 10 days ಬರುತ್ತೆ ಅಂತ ಆವಾಗಲೇ ಹೇಳಿದರು. ಸೊ ಹಾಗೆ ಹೆಂಗೆ ಮ್ಯಾನೇಜ್ ಮಾಡ್ತೀಯ, ಸ್ಟಡೀಸ್ಗೆ ಆಮೇಲೆ ಇದು ಮಾಡಬಾರ್ದು ಅಂತ ಹೇಳಿದ್ರು. ಇಲ್ಲ ನಾನು ಮಾಡ್ತೀನಿ ಸರ್ ಅಂತ ಫಸ್ಟ್ ಥಾಟ್ ಬಂದಿದ್ದು, ನಾನು ಈ ಸೀರಿಯಲ್ ಮಾಡಲೇಬೇಕು ಅಂತ ಫಸ್ಟ್ ಥಾಟ್ ಬಂದು. ಎಲ್ಲರೂ ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ರು. ನಮ್ಮ ಸ್ಟಡೀಸು ಮತ್ತು ಶೂಟಿಂಗ್ ಎರಡೂ ಮ್ಯಾನೇಜ್ ಮಾಡೋ ಥರ ನೋಡಿಕೊಟ್ರು ನಮ್ಮನ್ನ. ಫಸ್ಟ್ ನರ್ವಸ್ಸು ಆಗಿಲ್ಲ, ನಾವು ತುಂಬ ಎಕ್ಸೈಟೆಡು ಆಗಿಲ್ಲ. ನಾವು ಫಸ್ಟು ಭಾಗ್ಯಲಕ್ಷ್ಮಿ ಸೆಟ್ಟಿಗೆ ಬಂದಿದ್ದು ಯಾವಾಗ ಅಂದರೆ ಲುಕ್ ಟೆಸ್ಟ್ ನಡೀತಿತ್ತು. ಸೊ ಅಪ್ಪ ಅಮ್ಮದು ಇಬ್ಬರದ್ದು ಒಂದು ಶಾರ್ಟ್ ತೊಗೊತಿದ್ರು. ಅವಾಗ ನಾವಿಬ್ಬರು ಒಟ್ಟಿಗೆ ಎಂಟರ್ ಆದ್ವಿ. ನಾವಿಬ್ಬರು ಹಿಂಗೇ ನೋಡ್ಕೊಂಡು ಹೋಗ್ತಿದ್ವಿ. ಅಮ್ಮನೂ ಹಿಂಗೆ ನಮ್ಮ ಕಡೆ ನೋಡಿದ್ರು. ಆಮೇಲೆ ಮೇಲೆ ಹೋದ್ವಿ. ಆವಾಗ ಅಮ್ಮ ಫ್ರೀಯಾಗಿ ಬಂದು ಮಾತಾಡಿಸಿದ್ದು. ಸೊ ಫಸ್ಟ್ ನರ್ವಸ್ ಅಂತನೂ ಆಗಿರಲಿಲ್ಲ, ತುಂಬ ಎಕ್ಸೈಟೆಡ್ ಅಂತನೂ ಆಗಿಲ್ಲ, ಎರಡೂ ಇತ್ತು. ನಂಗಂತೂ ಎರಡೂ ಇತ್ತು. ನಂಗೆ ಆ್ಯಕ್ಚುಲಿ ಇನ್ನೂ ನೆನಪಿದೆ, ಆ್ಯಕ್ಚುಲಿ ಫೋಟೋನೂ ಇದೆ. ನಾನು ಮತ್ತು ತನ್ವಿ ಇಬ್ಬರೂ ಫಸ್ಟ್ ಡೇ ಸೀನ್ ಪೇಪರ್ ಕೊಟ್ಟರು, ಇಬ್ಬರು ಡೈಲಾಗ್ನ ರಿಹರ್ಸಲ್ ಮಾಡ್ಕೊಂಡ್ವಿ. ಆಮೇಲೆ ಭಾಗ್ಯಮ್ಮ ಬಂದರು, ನಮ್ಗೆ ಹೇಳ್ಕೊಟ್ರು. ಆಮೇಲೆ ತಾಂಡವ್ ಬ್ರೋ ಜೊತೆ ನಾನು ಫುಲ್ ಇಬ್ಬರು ಬಡೀಸ್ ಆದ್ವಿ. ಆಮೇಲೆ ಮಧ್ಯಾಹ್ನ ಲಂಚ್ ಟೈಮ್ ಐ ಥಿಂಕ್ ಸೊ ಬ್ರೋಗೌಡ ಶಮಂತ್ ಅವ್ರು ಬಂದರು, ಅವ್ರ ಜೊತೆ ಎಲ್ಲ ಮಾತಾಡಿದ್ವಿ. ಫಸ್ಟ್ ಟೈಮ್ ನ್ಯೂ ಟೀಮ್, ನ್ಯೂ ಎಕ್ಸ್ಪೀರಿಯನ್ಸ್ ಸಖತ್ತಾಗಿತ್ತು. ಅದು ಏನು ಅಂದರೆ ಇವಾಗ ನಮ್ಮ ಸ್ಕೂಲ್ ನನ್ನ ಸ್ಕೂಲ್ ಇಲ್ಲಿದೆ, ಮನೆ ಇಲ್ಲಿದೆ, ಶೂಟಿಂಗ್ ಇಲ್ಲಿದೆ. ಸೊ ಒಂದ್ಸತಿ ನನಗೆ ಏನು ಮಾಡ್ತಾರೆ ಅಂದರೆ ಮಧ್ಯಾಹ್ನದ ಮೇಲೆ ಶೂಟಿಂಗ್ ಅಷ್ಟೊಂದು ಸೀನ್ಸ್ ಇಲ್ಲ ಅಂದರೆ ನಾನು ಸ್ಕೂಲ್ಗೆ ಹೋಗ್ತೀನಿ, ಆಮೇಲೆ ಶೂಟಿಂಗ್ ಬರ್ತೀನಿ, ಇಲ್ಲ ಅಂದರೆ ಡೈರೆಕ್ಟಾಗಿ ಶೂಟಿಂಗ್ ಹೋಗ್ತೀನಿ, ಮ್ಯಾನೇಜ್ ಮಾಡಿ. ಸೊ ಎರಡೂ ಸಪೋರ್ಟ್ ಮಾಡ್ತಾರೆ ನಮಗೆ. ಇಲ್ಲಿ ಎಜುಕೇಷನ್ ಅಂತ ಹೇಳಿದಾಗ ಅದಕ್ಕೂ ಕೂಡ ಸಪೋರ್ಟ್ ಮಾಡ್ತಾರೆ. ನಮಗೊಂದು ಎಕ್ಸಾಮು ಟೆಸ್ಟ್ ಇದ್ದಾಗ ಅವಾಗ ಬಿಟ್ಕೊಟ್ಬಿಡ್ತಾರೆ. ಆಮೇಲೆ ತುಂಬ ಇಂಪಾರ್ಟೆಂಟ್ ಸೀನ್ ಇದೆ, ನಾವು ಬರಲೇಬೇಕು ಅಂದಾಗ ಹಾಫ್ ಡೇ ಕರ್ಸ್ಕೊತಾರೆ. ಆ ಥರ ಇದು ಎಂಕರೇಜ್ ಮಾಡ್ತಾರೆ ನಮ್ಮನ್ನ. ಎರಡೂ ಮ್ಯಾನೇಜ್ ಮಾಡೋ ಥರ ಮಾಡ್ತಾರೆ, ಎಜುಕೇಷನ್, ಶೂಟಿಂಗ್. ಆಮೇಲೆ ಎಲ್ಲೇ ಹೋದ್ರು ಫಸ್ಟ್ ಕೇಳೋದು ಸ್ಕೂಲ್ಗೆ ಹೋಗ್ತಿದ್ಯಾ, ಸ್ಕೂಲ್ಗೆ ಹೋಗಲ್ವಾ ನೀನು, ಯಾವ ಸ್ಟ್ಯಾಂಡರ್ಡು, ಸ್ಕೂಲ್ಗೆ ಹೋಗಕ್ಕೆ ಬಿಡ್ತಾರಾ, ಇಲ್ಲ ಏನು ಮಾಡ್ತಾರೆ, ಸ್ಕೂಲ್ ರಜಾ ಹಾಕ್ಬಿಟ್ಟು ಹೋಗ್ತಾರೆ, ಟೀಚರ್ಸ್ ಬೈಯಲ್ವಾ, ಹಂಗೆ ಕೇಳೋದು. ಹಂಗೆ ಹಾಫ್ ಡೇ ಮಾಡ್ಕೊಂಡು ಬರ್ತೀವಿ. ಹಾಫ್ ಡೇ ಸ್ಕೂಲ್ ಮುಗಿಸ್ಕೊಂಡು, ಸ್ಕೂಲ್ ಕಾಲೇಜಸ್ ಮುಗಿಸ್ಕೊಂಡು ಆಮೇಲೆ ಶೂಟಿಂಗ್ ಬರ್ತೀವಿ. ಅಂದರೆ ಬಿಗರ್ ಸ್ಕ್ರಿಪ್ಟ್ಸ್ ಅಂದರೆ ಲೈಕ್ ನಮ್ಮ ದರ್ಶನ್ ಸರ್ ಡೈರೆಕ್ಟ್ರು ಮೇನ್ ಸಪೋರ್ಟ್ ಬಂದು ದರ್ಶನ್ ಸರ್. ಹೆಂಗೆ ಅಂದರೆ ಕ್ಯಾಮ್ರಾ ಮುಂದೆ ನಿಂತ್ಕೊಂತೀವಿ, ನಮಗೆ ಲೈಕ್ ಪ್ರಾಂಪ್ಟ್ ಮಾಡ್ತಾ ಇರ್ತಾರೆ. ಆಮೇಲೆ ಅಸೋಸಿಯೇಟ್ ಅಣ್ಣ ಭರತ್ ಅಣ್ಣ ಅವರು ನಮಗೆ ಸ್ಕ್ರಿಪ್ಟ್ ಕಳಿಸ್ತಾರೆ, ಆಮೇಲೆ ಜಗ್ಗಿ ಅಣ್ಣ ಸ್ಕ್ರಿಪ್ಟ್ ಕಳಿಸ್ತಾರೆ. ಸೊ ಮ್ಯಾನೇಜ್ ಮಾಡ್ತೀವಿ. ಅಷ್ಟೊಂದು ದೊಡ್ಡ ಸೀನು ಅಂದರೆ ಅವರು ಹಿಂಗೆ ಮಾಡು ಗುಂಡ ನಾವು ಆರಾಮ್ಸೆ ಪ್ರಾಂಪ್ಟ್ ಮಾಡ್ತೀವಿ ಅಂತೆಲ್ಲ ಹೆಲ್ಪ್ ಮಾಡ್ತಾರೆ ನಮ್ಗೆ ತುಂಬ.
ಸೊ ಫಸ್ಟು ತುಂಬ ಲೆಂತಿ ಸೀನ್ಸ್ ನಮ್ಮದೇ ಇದೆ, ತುಂಬ ಲೆಂತಿ ಡೈಲಾಗ್ಸ್ ಇದೆ ಅಂದರೆ ಹಿಂದಿನ ದಿವಸನೇ ಡೈಲಾಗ್ ಸ್ಕ್ರಿಪ್ಟ್ ಕಳಿಸ್ಕೊಟ್ಬಿಡ್ತಾರೆ ನಮಗೆ. ಸೊ ಅದನ್ನು ನೀಟಾಗಿ ಓದ್ಕೊಂಡು ಬಂದಿರಿ. ಒಂದು ಸತಿ ಗ್ಲ್ಯಾನ್ಸ್ ಮಾಡಿದ್ರೆ ಅವಾಗ ಡೈಲಾಗ್ ಆಟೋಮ್ಯಾಟಿಕ್ ಬರುತ್ತೆ ಅಂತ ನಾವು ಆದರೂ ಕೂಡ ಒಂದು ಸತಿ ನೋಡ್ಕೊಂಡಿರ್ತೀವಿ ಅಷ್ಟೇ. ಬಟ್ ಕ್ಯಾಮ್ರಾ ಮುಂದೆ ಒಂದು ಸತಿ ಬಂದಾಗ ನಮ್ಮ ದರ್ಶನ್ ಸರ್ ಪ್ರಾಂಪ್ಟ್ ಮಾಡ್ತಾ ಹೋಗ್ತಾ ಇರ್ತೀವಿ. ಸೊ ಅದ್ರ ಬೇಸಿಸ್ ಮೇಲೆ ನಾವು ಡೈಲಾಗ್ ತೊಗೊಳ್ಳೋದು. ತುಂಬ ಎಂಜಾಯ್, ಕಷ್ಟ ಏನಿಲ್ಲ. ಆದರೆ ಒಂದೊಂದು ಸೀನು ಕಷ್ಟ ಅಂದರೆ ಲೈಕ್ ಅಷ್ಟೊಂದು ಕಷ್ಟ ಇರಲ್ಲ, ಮೀಡಿಯಮ್ಮು. ಒಂದೊಂದ್ಸತಿ ಅಳೋ ಸೀನ್ ಇರುತ್ತೆ, ಆದರೆ ಅದೇನು ಲೈಕ್ ಗ್ಲಿಸ್ರಿನ್ನ ಹಾಕೊಂಡಾಗ ನಂಗೆ ಅಳುನೇ ಬರಲ್ಲ, ಅದು ಏನೋ ಗೊತ್ತಿಲ್ಲ. ನಾನು ಫುಲ್ ಹಿಂಗೆ ತೆಗ್ಬಿಟ್ಟು ಸಣ್ಣ ನೋಡ್ತೀನಿ, ಲೈಟ್ ನೋಡ್ತೀನಿ, ಅಳುನೇ ಬರಲ್ಲ. ಆ್ಯಕ್ಟಿಂಗ್ ಅಂತೂ ಅಳು ಯಾವತ್ತೂ ಕಷ್ಟ ಅನಿಸಿಲ್ಲ. ಸ್ಟಾರ್ಟಿಂಗ್ ಬಂದಾಗ ಇದು ನನ್ನ ಫಸ್ಟ್ ಕಂಟಿನ್ಯೂಟಿ ಸೀರಿಯಲ್ ಆಗಿರೋದ್ರಿಂದ ನನಗೆ ಸ್ವಲ್ಪ ನರ್ವಸ್ಸು, ಹೆಂಗೆ ಮಾಡಬೇಕು ಅಂತ ನಂಗೆ ಗೊತ್ತಾಗ್ತಿರ್ಲಿಲ್ಲ. ಸೊ ಆವಾಗ ಭಾಗ್ಯಮ್ಮ, ಡ್ಯಾಡಿ, ಡೈರೆಕ್ಟರ್ ಸರ್ರು, ಪದ್ದಮ್ಮ ಎಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡಿ ಹೀಗೆ ಮಾಡಿದ್ರೆ ಚೆನ್ನಾಗಿ ಬರುತ್ತೆ, ಹೇಗೆ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಎಲ್ಲ ಹೇಳ್ಕೊಂಡು ನಮಗೆ ಸಪೋರ್ಟ್ ಮಾಡ್ತಾ ಬಂದರು. ಸೊ ಆವಾಗಲಿಂದ ನಮಗೆ ಫುಲ್ ಧೈರ್ಯ ಬಂದು ಆ್ಯಕ್ಟಿಂಗ್ ಅಂದರೆ ಯಾವತ್ತೂ ಭಯ ಅಂತೂ ಆಗಿಲ್ಲ, ಯಾವ ಸೀನಲ್ಲೂ ಭಯ ಆಗಿಲ್ಲ ನಮಗೆ. ಖುಷಿ ಆಗುತ್ತೆ, ಯಾಕಂದರೆ ಲೈಕ್ ಒಂದೊಂದು ಸೀನ್ಗೆ ಇವಾಗ ನಾನು ಒಂದ್ಸತಿ ಸೀನ್ ಇತ್ತೇನು ಭಾಗ್ಯಮ್ಮ ಟ್ರೋಫಿ ಗೆದ್ಕೊಂಬರ್ತಾರೆ ಡ್ಯಾನ್ಸಲ್ಲಿ, ನಾನು ಅವಾಗ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ತೀನಿ. ಅವತ್ತು ನನ್ನ ಸ್ಕೂಲಿಂದ ಏನೋ ಆ್ಯನ್ಯುವಲ್ ಫಂಕ್ಷನ್ ಇತ್ತು, ಬಂದೆ ರಾತ್ರಿ ಮನೆಗೆ. ಎಷ್ಟು ಖುಷಿ ಆಯಿತು ಅಂದರೆ ನಮ್ಮ ಮಮ್ಮಿನೂ ಅಳ್ತಿದ್ರು, ನಮ್ಮ ರಿಯಲ್ ಮಮ್ಮಿ ಮತ್ತು ನಾನು ಅಳ್ತಿದ್ದೆ. ಯಾಕಂದರೆ ಆ ಸೀನಲ್ಲಿ ಅಷ್ಟು ಚೆನ್ನಾಗಿ ಫುಲ್ಲು ನೀಟಾಗಿ ಫುಲ್ ಚೆನ್ನಾಗಿತ್ತು ಆ ಸೀನ್. ತುಂಬ ನಮಗೆ ಹೆಂಗೆ ಅನಿಸುತ್ತೆ ಅಂದರೆ ಫಸ್ಟ್ ನಾನು ಹೆಂಗೆ ನೋಡ್ತೀನಿ, ನನ್ನ ಸೀರಿಯಲ್ನೇ ನಾನು ನೋಡಬೇಕಾದ್ರೆ ಏನು ಮಾಡ್ತೀನಿ ಅಂದರೆ ನಾನು ಆ್ಯಕ್ಟಿಂಗ್ ಕರೆಕ್ಟಾಗಿ ಬಂದಿದೆಯಾ ಅಥವಾ ಏನಾದರೂ ಮಿಸ್ ಹೊಡಿತಿದ್ಯಾ ಅಂತ ಅದನ್ನು ಅಬ್ಸರ್ವ್ ಮಾಡ್ತೀನಿ. ಆಮೇಲೆ ನಾನು ಅದನ್ನು ತುಂಬ ರಿಯಲ್ ಅಂದ್ಕೊಂಡು ನೋಡಿದ್ದೆ ಯಾವಾಗ ಅಂದರೆ ನನ್ನದೊಂದು ಆಕ್ಸಿಡೆಂಟ್ ಸೀನ್ ಬರುತ್ತೆ, ಅದರಲ್ಲಿ ನಾನು, ಅಕ್ಕ, ಅಪ್ಪ, ಅಮ್ಮ 4 ಜನನೂ ಹತ್ತಿದ್ದೀವಿ. ಯಾಕೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ, ನಿಜವಾಗ್ಲೂ ಹತ್ತಿದ್ದೀವಿ. ಅಕ್ಕ ಅಂತೂ ಫುಲ್ ಅಳ್ತಾನೇ ಇದ್ದಾಳೆ. ಸೊ ಹಾಗೆ ನಮಗೆ ಗೊತ್ತು ಅದು ನಿಜ ಅಲ್ಲ ಅಂತ. ಬಟ್ ಟಿ ವಿಲಿ ನೋಡ್ಬೇಕಾದ್ರೆ ಅದು ಎಷ್ಟು ರಿಯಲಿಸ್ಟಿಕ್ ಆಗಿರುತ್ತೆ ಅಂದರೆ ನಾವೇ ಅದನ್ನು ಮಾಡಿದ್ರು ಕೂಡ ನಮಗೆ ಅದು ರಿಯಲ್ ಅಂತ ಅನಿಸ್ತಾ ಇರುತ್ತೆ. ತಾಂಡವ್ ಸರಿಂದ ಎಕ್ಸ್ಪ್ರೆಷನ್ಸು, ಅವ್ರ ಅವರು ಎಕ್ಸ್ಪ್ರೆಷನ್ ಚೇಂಜ್ ಮಾಡ್ತಾರೆ. ಒಂದ್ಸತಿ ಅವ್ರು ಬೈಸ್ಕೊತಿದ್ರು, ಒಂದ್ಸತಿ ಬೈತಾರೆ, ಆಮೇಲೆ ಇನ್ನೊಂದು ಕಡೆ ಏನು ಅವ್ರ ಮ್ಯಾನರಿಸಮ್ ಅವರೆಲ್ಲ ಲೈಕ್ ಫುಲ್ ಲೈಕ್ ಟಾಪ್ ಟು ಬಾಟಮಿಂದ ಅವ್ರ ಮ್ಯಾನರಿಸಮ್ ಅದು ಇದು ಎಲ್ಲ ಲೈಕ್ ನೋಡ್ಕೋಬೋದು. ನಾನು ಏನು ಕಲಿತೀನಿ ಅಂದರೆ ಅವರಿಂದ ಕಾಮ್ನೆಸ್ ಕಲಿತೀನಿ. ಯಾಕಂದರೆ ತುಂಬ ಕಾಮಾಗಿರ್ತಾರೆ. ಅವ್ರಿಗೆ ಎಷ್ಟೇ ವರ್ಕ್ ಪ್ರೆಷರ್ ಇರಲಿ, ಎಷ್ಟೇ ಶೂಟಿಂಗ್ ಪ್ರೆಷರ್ ಇರಲಿ, ತುಂಬ ಕಾಮಾಗಿರ್ತಾರೆ. ಯಾರ ಮೇಲೂ ಅವ್ರ ಕೋಪನ ತೋರಿಸ್ಕೊಳ್ಳೋದಾಗಲಿ ಅದೆಲ್ಲ ಮಾಡಲ್ಲ. ಸೊ ಅವರಿಂದ ನನ್ನ ಕಾಮ್ನೆಸ್ 2.5 ಇಯರ್ಸ್ವರೆಗೂ ಏನೋ ತೋರಿಸ್ಕೊಂಡೇ ಇಲ್ಲ ಕೋಪ. ಎಲ್ಲರನ್ನೂ ಪ್ರೀತಿಯಿಂದ ಹೋಗಿದ ತಕ್ಷಣ ಏಯ್ ನಿಹಾರ್ ವಾಟ್ಸಪ್ ಮ್ಯಾನ್ ಅಂತಾನೆ ಫುಲ್ಲು ಎನರ್ಜೆಟಿಕ್ ಆಗಿ ಮಾತಾಡಿಸ್ತಾರೆ ನಮ್ಮನ್ನ. ಭಾಗ್ಯಮ್ಮ ನಾನು ಏನು ಕಲಿತೀನಿ ಅಂದರೆ ಒಂದು ಆ್ಯಕ್ಟಿಂಗ್ ಕಲಿತೀನಿ, ನಿಜವಾಗ್ಲೂ ಅವ್ರು ಫೋಕಸ್ ಮಾಡೋದನ್ನ ಕಲಿತೀನಿ. ಆಮೇಲೆ ಮ್ಯಾನೇಜಿಂಗ್ ದ ಸಿಚುಯೇಷನ್ಸ್ ಎಷ್ಟು ನೀಟಾಗಿ ಮ್ಯಾನೇಜ್ ಮಾಡ್ತಾರೆ ಅಂದರೆ ಒಂದು ಸ್ವಲ್ಪ ಯಾರಾದರೂ ತುಂಬ ಫ್ರಸ್ಟ್ರೇಟ್ ಆಗಿ ಕೋಪ ಮಾಡಿಕೊಂಡ್ರು ಕೂಡ ಅವ್ರನ್ನ ನೀಟಾಗಿ ಸಮಾಧಾನ ಮಾಡಿ ಆ ಸಿಚುಯೇಷನ್ ಮತ್ತು ಕೆಟ್ಟದಾಗಿರೋ ಸಿಚುಯೇಷನ್ನು ಒಳ್ಳೆ ಥರ ಮಾಡಿಬಿಡ್ತಾರೆ. ಹೇಗೆ ಅಂದರೆ ಅವರಿದ್ದಾಗ ಯಾರ್ದೇ ಫ್ರಸ್ಟ್ರೇಷನ್ಸ್ ಯಾರ ಮೇಲೂ ಹೋಗಲ್ಲ ಹಾಗೆ. ಆಮೇಲೆ ಇನ್ನೊಂದು ಫೋಕಸಿಂಗ್ ನಾನು ಹೇಳ್ದಂಗೆ ಹೆವಿ ಫೋಕಸ್ ಮಾಡ್ತಾರೆ ಅಮ್ಮ. ಆಮೇಲೆ ಅವ್ರ ಕ್ಯಾಮ್ರಾ ಮುಂದೆ ನಿಂತಾಗ ಅವ್ರ ಕಣ್ಗಳು, ಅವ್ರ ಆ್ಯಕ್ಟಿಂಗ್ ಸ್ಕಿಲ್ಸ್ ಎಲ್ಲ ನೋಡ್ತಾ ಇರ್ತೀನಿ ನಾನು. ಅವರೇ ನಂಗೆ ಹೇಳ್ಕೊಟ್ಟಿದ್ದು ಆ್ಯಕ್ಚುಲಿ ಆ್ಯಕ್ಟಿಂಗ್ ಅಂದರೆ. ಭಾಗ್ಯಮ್ಮ, ತಾಂಡವ್ರು, ಪದ್ದಮ್ಮ ಎಲ್ಲರೂ ನಂಗೆ ಆ್ಯಕ್ಟಿಂಗ್ ಅಂದರೆ ಅವರೇ ಹೇಳ್ಕೊಟ್ಟಿದ್ದು. ಯಾಕಂದರೆ ಅಳು ಸೀನ್ ಅಂದರೆ ಭಾಗ್ಯಮ್ಮ ನಂಗೆ ಆ್ಯಕ್ಚುಲಿ ಟಿಯರ್ ಡ್ರಾಪ್ಸ್ ಹಾಕ್ಕೊಳ್ಳೋಕ್ಕೆ ನಂಗೆ ಒಂದು ಸ್ವಲ್ಪ ಥರ ಏನೋ ಒಂಥರ ಇದಾಗತ್ತೆ. ಆದರೆ ಭಾಗ್ಯಮ್ಮ ಒಂದು ಸತಿ ಕಾಮ್ ಮಾಡ್ಬಿಟ್ಟು ನಂಗೆ ಹಾಕ್ಸಿದ್ರು. ಸೊ ಅವರಿಂದ ಆ್ಯಕ್ಟಿಂಗು, ಎಕ್ಸ್ಪ್ರೆಷನ್ಸು, ಆಮೇಲೆ ಅವ್ರ ಕೈಂಡ್ನೆಸ್, ಫನ್ನಿನೆಸ್, ಎನರ್ಜಿ ಫಸ್ಟ್ ಎನರ್ಜಿ ಅವರಿಂದ ಕಲಿಬೇಕು ನಾವು. ಶ್ರೇಷ್ಠ ಅಕ್ಕ, ಒಂದು ಯಾವುದೇ ಟೆನ್ಷನ್ ಇದ್ದರೂ ಕೂಡ ಅದನ್ನು ಹೊರಗಡೆ ತೋರಿಸ್ಕೋಬಾರ್ದು, ಅದೊಂದು ಕಲಿತೀನಿ. ಮತ್ತು ಯಾವಾಗಲೂ ಅಕ್ಕ ಫನ್ನಿಯಾಗಿರ್ತಾರೆ, ಅದು ಒಂದು ಇಷ್ಟ ಆಗುತ್ತೆ. ಆಮೇಲೆ
ಅದೇ ಎಲ್ಲರೂ ಈಕ್ವಲ್ ಆಗಿ ನೋಡ್ತಾರೆ, ಅದು ಕೂಡ ಒಂದು ಇಷ್ಟ ಆಗುತ್ತೆ, ತುಂಬ ಇಷ್ಟ. ಅವರಲ್ಲಿ ತುಂಬ ಇನ್ನೋಸೆನ್ಸ್ ಇದೆ. ನಾವೇನಾದರೂ ಹೇಳಿದ್ರು ಅವ್ರು ಬೈಯಲ್ಲ. ನಾವಿವಾಗ ಸುಮ್ಮನೆ ಏನೋ ಶ್ರೇಷ್ಠ ಸುಮ್ಮನೆ ಜೋಕ್ ಮಾಡ್ತೀವಿ ಅವ್ರ ಬಗ್ಗೆ, ಆದರೂ ಅವ್ರ ಇನ್ನೋಸೆನ್ಸ್ ಎಷ್ಟು ಅಂದರೆ ನಮ್ಮನ್ನ ಬೈಯಲ್ಲ, ಅವರೇ ನಗ್ತಾರೆ ನಮ್ಮನ್ನೆಲ್ಲ. ಮತ್ತು ಇನ್ನೊಂದು ಏನಂದರೆ ಅವರು ಇವಾಗ ನಾವೇನಾದರೂ ಭಯ ಪಡ್ಕೊತಾ ಇರ್ತೀವಿ ಏನಾದರೂ ಶೇರ್ ಮಾಡೋಕ್ಕೆ, ಬಟ್ ಅವ್ರ ಹತ್ರ ಶೇರ್ ಮಾಡಿದಾಗ ಯಾರ ಹತ್ರ ಆಗಲಿ ನಮ್ಮ ಸೆಟ್ಟಲ್ಲಿ ಫುಲ್ ಫ್ರೆಂಡ್ಲಿ ಫೀಲ್ ಇರುತ್ತೆ ನಮಗೆ. ಸೊ ಅದು ಕೂಡ ಶ್ರೇಷ್ಠ ಅಕ್ಕನಲ್ಲಿದೆ. ದರ್ಶನ್ ಸರಿಂದ ಅಂದರೆ ಅವ್ರ ಪೇಷನ್ಸು, ಫಸ್ಟ್ ಅವ್ರ ಪೇಷನ್ಸ್ ತುಂಬ ಇದೆ ಅವರಿಗೆ. ಏನೇ ಕೆಲಸ ಇರಲಿ ಅವರಿಂದ ನಾವು ಕಲ್ತ್ಬಿಟ್ಟು ಮಾಡಬೇಕು. ಯಾಕಂದರೆ ಅವ್ರ ಫೋಕಸ್ ಹೆಂಗಿರುತ್ತೆ ಅಂದರೆ ಆ್ಯಕ್ಟರ್ಸಿಂದ ಅವ್ರು ಬೆಸ್ಟ್ ತೆಗಿಬೇಕು ನಮ್ಮಿಂದ. ಸೊ ಅವರಿಂದ ನಾವೇನು ಕಲ್ತ್ಕೋಬೇಕು ಅಂದರೆ ಅವ್ರ ಫೋಕಸ್ಸು, ಅವ್ರು ಹೆಂಗೆ ಕೆಲಸ ಮಾಡ್ತಾರೆ, ಅವ್ರ ಬಗ್ಗೆ ಅಷ್ಟೇ. ನಾವೇನು ಕಲಿಬೇಕು ಅಂದರೆ ಅವ್ರ ಕಾನ್ಸಂಟ್ರೇಷನ್ ಅವ್ರ ಸೀನ್ ಪೇಪರ್ ಮೇಲೆ, ಮತ್ತು ನಮ್ಮ ಆ್ಯಕ್ಟಿಂಗ್ನ ಅಬ್ಸರ್ವ್ ಮಾಡೋದ್ರ ಮೇಲೆ ಅವ್ರ ಕಾನ್ಸಂಟ್ರೇಷನ್ ಎಷ್ಟಿರುತ್ತೆ ಅಂದರೆ ಪೀಕ್ ಲೆವೆಲಲ್ಲಿರುತ್ತೆ. ಅವ್ರು ಈ ಸೀನ್ ಆಯಿತಾ, ಓಕೆ ಈ ಸೀನ್ ಆಯಿತು, ನೆಕ್ಸ್ಟು ಹಂಗೇ ನೋಡ್ತಾ ಅದ್ರ ಜೊತೆಗೆ ನಮ್ಮ ಆ್ಯಕ್ಟಿಂಗ್ನ ಬೆಸ್ಟ್ನ ತರಿಸೋದನ್ನ ನೋಡ್ತಾ ಇರ್ತಾರೆ. ಸೊ ಅದರಿಂದ ನನಗೆ ಕಾನ್ಸಂಟ್ರೇಷನ್ನ ನಾನು ಇಷ್ಟಪಡ್ತೀನಿ. ಆಮೇಲೆ ಅವರಲ್ಲಿ ಟೈಮ್ ಮ್ಯಾನೇಜ್ಮೆಂಟು ಎಷ್ಟು ಕ್ವಿಕ್ಕಾಗಿ ಮಾಡ್ತಾರೆ ಅಂದರೆ ದಿನಕ್ಕೆ ಇವಾಗ 10 ಸೀನ್ಸ್ ಪ್ಲ್ಯಾನ್ ಮಾಡ್ಕೊಂಡಿದ್ರೆ 10 ಸೀನ್ಸ್ನು ನೆಕ್ಸ್ಟ್ ಕ್ಲೋಸಪ್, ವೈಡು, ಮಿಡ್ ಎಲ್ಲ ತಗೋತಾರೆ. ಅಷ್ಟು ಟೈಮ್ ಮ್ಯಾನೇಜ್ಮೆಂಟು. ಫಸ್ಟ್ ಒನ್ನು ಕ್ಯೂಟ್ನೆಸ್ಸು. ಯಪ್ಪ, ಯಾರು ಎಷ್ಟೇ ಕೋಪ ಆಗಿರಲಿ, ಯಾರು ಎಷ್ಟೇ ಬೇಜಾರಾಗಿರಲಿ, ಇವನು ಅವ್ರ ಮುಂದೆ ಹೋಗ್ಬಿಟ್ಟು ಏನಾಯಿತು, ಯಾಕೆ ಹಿಂಗಿದ್ದೀರಾ, ಪ್ಲೀಸ್ ನೀವು ಹಿಂಗೆಲ್ಲ ಇರಬೇಡಿ, ಅದು ಅವ್ನು ಅದನ್ನು ಹೇಳ್ಬೇಕಾದ್ರೆ ಅವ್ನ ಮುಖ ಹೆಂಗಿರುತ್ತೆ ಅಂದರೆ ಅವ್ವ ಇವನು ಯಾಕೆ ಹಿಂಗೆ ಹೇಳ್ತಿದ್ದಾನೆ ಅಂತ ಅವ್ನು ಫುಲ್ಲು ತುಟಿ ಒಂದು ಪಿಂಕ್ ಆಗಿಬಿಡುತ್ತೆ, ಕಿವಿ ಕೂಡ ಹಂಗೆ ಆಗಿಬಿಡುತ್ತೆ. ಸೊ ಅದರಿಂದ ಯಾರು ಬೇಕಾದರೂ ಕರ್ಗೋಗ್ತಾರೆ, ಸೀರಿಯಸ್ಲಿ ಯಾರು ಬೇಕಾದರೂ ಕರ್ಗೋಗ್ತಾರೆ. ಸೊ ನೆಕ್ಸ್ಟ್ ಥಿಂಗು ಐ ಲೈಕ್ ನಥಿಂಗ್. ಇಲ್ಲ ಇಮೋಷನಲ್ ಡ್ಯಾಮೇಜ್ ಹೇಳ್ತೀನಿ. ಹಾರ್ಡ್ ವರ್ಕ್ ಮಾಡ್ತಾನೆ. ಬಿಕಾಸ್ ಒಂದು ಎಕ್ಸಾಮ್ಸು, ಟೆಸ್ಟು ಏನಾದರೂ ಇದ್ದರೂ ಅಷ್ಟೇ ಶೂಟಿಂಗ್ ಜೊತೆಗೆ ಅದನ್ನು ಮ್ಯಾನೇಜ್ ಮಾಡ್ತಾನೆ. ಹೆಂಗೆ ಅಂದರೆ ಇಲ್ಲಿಗೆ ಬುಕ್ಸ್ ತೊಗೊಂಡು ಬರ್ತೀವಿ, ಸೊ ಅಲ್ಲೇ ಕೂತ್ಕೊಂಡು ಓದ್ತಾನೆ. ಬಟ್ ಕಳ್ಳ ಜಾಸ್ತಿ ಇದ್ದಾನೆ ಇವನು. ಆಂಟಿ ಬಂದಿಲ್ಲ ಅಂದರೆ ಅವ್ನು ಬುಕ್ಕೇ ಮುಟ್ಟಲ್ಲ. ಆಂಟಿ ಇದನ್ನು ನೋಡಿ ನೀವು ಹೇಳಿ ಆಯಿತಾ, ನೆಕ್ಸ್ಟ್ ಟೈಮಿಂದ ಬನ್ನಿ. ಇವನು ಅವ್ರ ಅಮ್ಮ ಇದ್ದಾಗ ಮಾತ್ರ ಬುಕ್ ಓಪನ್ ಮಾಡಿ ಓದ್ತಾ ಇರ್ತಾನೆ. ಅವ್ರ ಅಮ್ಮ ಆ ಕಡೆ ಹೋಗ್ತಿದ್ದಂಗೆ ಬುಕ್ ಕ್ಲೋಸ್ ಮಾಡಿ, ಬ್ರೋ ಏನು ತಂದಿದ್ಯಾ ಬ್ರೋ ತಿನ್ನೋಕ್ಕೆ, ಬ್ರೋ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಬ್ರೋ ಆ ಮೂವಿ, ಹಾಗೆಲ್ಲ ಮಾತಾಡ್ತಾ ಇರ್ತಾನೆ. ಸೊ ಕಳ್ಳ ಇವನು. ಆಂಟಿ ಇದನ್ನು ನೋಡಿ ನನ್ನನ್ನು ನೆನೆಸ್ಕೊಳ್ಳಿ ಆಂಟಿ ಅವಾಗ. ನೆಕ್ಸ್ಟ್ ಥರ್ಡ್ ಒನ್ ಏನು ಗುಂಡು ನಿನ್ನ ಬಗ್ಗೆ ಇಷ್ಟ? ಏನು ಫುಡ್ಡು. ಅಬ್ಬಾ, ಫುಡ್ ವಿಷಯಕ್ಕೆ ಬಂದರೆ ನಾನು ಗುಂಡಾಗ ಒಳ್ಳೆ ಹೆಂಗೆ ಅಂದರೆ ರಿಯಲ್ ಅಕ್ಕ ತಮ್ಮ. ಶ್ರೇಷ್ಠ ಅಕ್ಕ. ಹೆಂಗೆ ಅಂದರೆ ನಾವು ನಾನ್ ವೆಜ್ ಪ್ರಿಯರು. ಟು ಬಿ ಫ್ರ್ಯಾಂಕ್ ನಮಗೆ ಹೆವಿ ಇಷ್ಟ ನಾನ್ ವೆಜ್ ಅಂದರೆ. ಸೊ ನಾನು ಅವನು ಇದ್ರ ಬಗ್ಗೆ ಬೇಕಾದರೆ ಒಂದು ದೊಡ್ಡ ಲಿಸ್ಟ್ ಕೊಡ್ತೀವಿ, ಏನೇನಿರಬೇಕು, ಅದಕ್ಕೆ ಏನೇನು ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಆ್ಯಂಡ್ ಯಾವ ಡಿಶಸ್ ತುಂಬ ಡಿಲಿಷಿಯಸ್ ಆಗಿರುತ್ತೆ ಹಂಗೆ. ಆಮೇಲೆ ಅದಕ್ಕೆ ನಮ್ಮಮ್ಮ ಸುಷ್ಮಾ ಕೆ ರಾವ್ ಅಮ್ಮ ನಾನ್ ವೆಜ್ ತಿನ್ನಲ್ಲ, ಬಟ್ ಅವರಾದ್ರೆ ಗುಂಡು ನಾವೇನಾದರೂ ಕಬಾಬ್ ತಿನ್ನೋಣವಾ, ನಂಗೊಂದು ಕಲ್ಮಿ ಹೇಳ್ಬಿಡ್ರಿ ಆಯಿತಾ, ನಂಗೊಂದು ಆರ್ಡ್ರ್ ಮಾಡಿಬಿಡಿ. ಸೊ ಹಂಗೆ ಅವರು ನಮ್ಮ ಜೊತೆ ಇದು ಮಾಡ್ತಾಯಿರ್ತಾರೆ. ನಾನು ಗುಂಡ ಎಂಥ ಫುಡ್ ಲವರ್ಸ್ ಅಂದರೆ ಬೇಕಾದ್ರೆ ನೀವು ಇಡೀ ದಿನ ಕೊಡಿ ನಾವು ತಿಂತಾ ಇರ್ತೀವಿ. ತನ್ವಿಗೆ ಡ್ರೆಸ್ಸಿಂಗ್ ಸೆನ್ಸ್ ಇದೆ. ತನ್ವಿ ಲೈಕ್ ಅಷ್ಟು ರೆಸ್ಪಾನ್ಸಿಬಿಲಿಟಿ ಅಂದರೆ ತನ್ವಿಗೆ ನನ್ನನ್ನು ನೋಡ್ಕೋತಾಳೆ, ತಾಂಡವ್ಸ್ ಡ್ಯಾಡಿನ ನೋಡ್ಕೋತಾಳೆ, ಎಲ್ಲರನ್ನೂ ನೋಡ್ಕೋತಾಳೆ. ತುಂಬ ರೆಸ್ಪಾನ್ಸಿಬಿಲಿಟಿ ತನ್ವಿಗೆ. ಆಮೇಲೆ ಡ್ರೆಸ್ಸಿಂಗ್ ಸೆನ್ಸು, ಆಮೇಲೆ ಕೈಂಡ್ನೆಸ್ಸು. ಯಾಕಂದರೆ ಕೈಂಡ್ನೆಸ್ ಇದೆ, ಅದೇ ಸ್ವಲ್ಪ ಸತಿ ನೀ ಅಂತ ಬೈತಾಳೆ ನನಗೆ, ನಾನು ಬೈಯಲ್ಲ. ಆಮೇಲೆ ಅದೇನಂದರೆ ಇವಾಗ ಲೈಕ್ ಎನರ್ಜಿ. ನಾವಿಬ್ಬರು ತುಂಬ ರೀಲ್ಸ್ ಮಾಡಿದ್ದೀವಿ, ತುಂಬ ಲೈಕ್ ಮಜಾ ಇರುತ್ತೆ ತನ್ವಿ ಜೊತೆ ಮಾಡೋಕ್ಕೆ. ಫುಲ್ಲು ಎನರ್ಜಿ. ಅವನು ಅದೇ ಇದರಲ್ಲಿ ಹೊಡಿತವನೆ ಗೈಸ್, ನನಗೆ 3 ಏಟ್ ಹೊಡೆದ ನನಗೆ. ನಮ್ಮನ್ನ ಹಿಂಗೆ ಸಪೋರ್ಟ್ ಮಾಡಿ, ನಮ್ಮನ್ನ ಲವ್ ಮಾಡಿ, ನಮ್ಮನ್ನ ಮುಂದೆ ತುಂಬ ಜಾಸ್ತಿ ಲವ್ ಮಾಡಿ, ಆಮೇಲೆ ಯಾವಾಗಲೂ ಅಭಿಮಾನಿಗಳೇ ನಮ್ಮ ದೇವರು ಹಂಗೆ. ಓಕೆ.
ನಾನೇನು ಹೇಳ್ತೀನಿ ಅಂದರೆ ಐ ಆಮ್ ಬ್ಲೆಸ್ಡ್. ಯಾಕಂದರೆ ನಂದು ಫಸ್ಟ್ ಸೀರಿಯಲ್ ಕಂಟಿನ್ಯೂಟಿ ತುಂಬ ಪ್ರೀತಿ ಸಿಕ್ಕಿದೆ. ಎಲ್ಲೋದ್ರೂ ಕೂಡ ತನ್ವಿ ತನ್ವಿ ತನ್ವಿ. ಫಸ್ಟ್ ನನ್ನ ಕ್ಯಾರೆಕ್ಟರ್ ನೆಗೆಟಿವ್ ಶೇಡಲ್ಲಿತ್ತು, ಅದರಲ್ಲಿ ಸ್ವಲ್ಪ ಬೈತಿದ್ರು. ಅದಾದಮೇಲೆ ಪಾಸಿಟಿವ್ ಆಗಿ ಅಮ್ಮಂಗೆ ಸಪೋರ್ಟ್ ಮಾಡಿದಾಗ ನನಗೆ ಎಷ್ಟು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಅಂದರೆ ಸೀರಿಯಸ್ಲಿ ಐ ಮೀನ್ ಲವ್ ವಿತ್ ದಿಸ್. ನನಗಂತೂ ಹೆವಿ ಖುಷಿ ಆಗುತ್ತೆ. ಸೊ ನಾವಿಬ್ಬರು ಹೇಳೋದೊಂದೇ, ಅಭಿಮಾನಿಗಳೇ ನಮ್ಮನೆ ದೇವರು.